भक्त्यादिगुणार्णवं यतीन्द्रप्रवणं वन्दे रम्यजामातरं मुनिं यो नित्यमच्युतपदाम्बुरुक्मव्यामोहतः तदितराणि तृणाय मेने अस्मद्गुरोर्भगवतोऽस्य दयेकसिन्धोः रामानुजस्य चरणं शरणं प्रपद्ये। शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नमः सूर्याय चन्द्राय मंगलाय बुधाय च गुरुशुक्रस्य निभ्यश्च राहवे केतवे नमः। समस्तजगदा अचिन्त्याव्यक्तरूपाय निर्गुणाय गुणात्मने समस्तजगदाधारमूर्तये ब्रह्मणे नमः। श्रीस्तनस्तवकन्यस्तकस्तूर्यध्यस्तकौस्तुभं निस्तलोरुस्थलं शस्तं वस्तु स्वस्तिकृतस्तुवः सत्यज्ञानसुखस्वरूपमलं क्षीराब्धिमध्ये स्थितं योगारूढमतिप्रसन्नवदनं भूषासहस्रोज्ज्वलं त्रक्षं चक्रपिनाकसाभयवरान् बिभ्राणमर्कच्छविं छत्रीभूतपणीन्द्रबिन्दुधवलं लक्ष्मीनृसिंहं भजे। विन्ध्यस्योत्तरदेशे बार्हस्पत्यमानाब्धो ग्राह्यः तद्दक्षिणदेशे चान्द्रमानाब्धो ग्राह्यः द्राविडदेशे सौरमानाब्धो ग्राह्यः गुरुदयादब्धस्तु सर्वैर्ग्राह्य एव। अस्मिन् देशे व्यवह्रियमाणसौरचान्द्रमानाभ्यां पराभवसंवत्सरः विन्ध्यस्योत्तरे देशे बार्हस्पत्यमानेन सिद्धार्थिसिं संवत्सरः गुरुदयवशात् मार्गशीर्षाब्दसंवत्सरः। अस्य संवत्सरस्य चैत्रादेर्गतशालिवाहनशकाब्दाः 1948 गतविक्रमशकाब्दाः 2083 गतकल्यब्दाः 5127 सृष्ट्यादिगतसौराब्दाः 1,95,85,127 195,58,127 ಗತಕಲಿದಿನಾನಿ 18,72,653 ವಿಂಧ್ಯ ಪರ್ವತಕ್ಕೆ ಉತ್ತರದಲ್ಲಿರುವ ದೇಶಗಳಲ್ಲಿ ಬಾರ್ಹಸ್ಪತ್ಯಮಾನವು, ಅದಕ್ಕೆ ದಕ್ಷಿಣದಲ್ಲಿರುವ ದೇಶಗಳಲ್ಲಿ ಚಾಂದ್ರಮಾನವು, ತಮಿಳುನಾಡಿನಲ್ಲಿ ಸೌರಮಾನವು ಗ್ರಾಹ್ಯವು. ಸೌರಚಂದ್ರಮಾನಗಳಿಂದ ಈ ಸಂವತ್ಸರಕ್ಕೆ ಪರಾಭವ ಎಂದು, ಬಾರ್ಹಸ್ಪತ್ಯಮಾನದಿಂದ ಸಿದ್ಧಾರ್ಥಿ ಸಂವತ್ಸರ ಎಂದು, ಗುರುದಯದಿಂದ ಮಾರ್ಗಶೀರ್ಷಾಬ್ದ ಎಂದು ಹೆಸರು. ಪರಾಭವ ಸಂವತ್ಸರ ಸ್ವರೂಪಂ ಪರಾಭವೋ ವತ್ಸರಶ್ಚ ತಿಷ್ಟನ್ ಪುಷ್ಕರ ಸನ್ನಿಧೌ ಶ್ವೇತವರ್ಣ ಶರೀರಾಢ್ಯೋ ಯೌವನಸ್ಥೋತಿದರ್ಪಿತಃ. ಶ್ವೇತವರ್ಣಃ ಪರಾಭವ ಸಂವತ್ಸರ ಪುರುಷನು ಬಿಳುಪು ವರ್ಣದ ಶರೀರವುಳ್ಳವನು, ಯೌವನದಿಂದ ಕೂಡಿ ಅತಿದರ್ಪವುಳ್ಳವನು, ಪುಷ್ಕರ ಸಮೀಪದಲ್ಲಿ ನಿಂತಿರುವವನೂ ಆಗಿರುತ್ತಾನೆ. ಪರಾಭವ ಸಂವತ್ಸರಾಭಿಮಾನಿ ನರ್ಯಾಪಸ ದೇವತಾ ಧ್ಯಾನಂ ಪರಾಭವಾಹ್ವಯಂ ವಂದೇ ನರ್ಯಾಪಸಮುದರ್ಚಿಷಂ ಉತ್ತುಂಗತುರಗಾರೂಢಂ ಪರುಷೋಜ್ವಲಪಾಣಿಕಂ. ರಕ್ತವರ್ಣಃ ಎತ್ತರವಾದ ಕುದುರೆಯ ಮೇಲೇರಿ ಕೈಗುಡಲಿಯನ್ನು ಹಿಡಿದು ಕಾಂತಿಯಿಂದ ಪ್ರಕಾಶಿಸುವ ರಕ್ತವರ್ಣದ ಪರಾಭವ ಸಂವತ್ಸರಾಭಿಮಾನಿಯಾದ ನರ್ಯಾಪಸ ದೇವತೆಯನ್ನು ನಮಸ್ಕರಿಸುತ್ತೇನೆ. ಸಂವತ್ಸರತ್ರಯ ಫಲಾನಿ ಪರಾಭವ ಸಂವತ್ಸರ ಫಲಂ ಪರಾಭವಾಬ್ಧೇ ರಾಜಾನಃ ಪ್ರಾಪ್ನುವಂತಿ ಪರಾಭವಂ ಕ್ರಿಮಯಃ ಕ್ಷುದ್ರಧಾನ್ಯಾನಿ ಪ್ರಭೂತಾನಿ ಸುವೃಷ್ಟಯಃ. ಪರಾಭವ ವರ್ಷದಲ್ಲಿ ರಾಜರು ಪರಿಭವ ಹೊಂದುತ್ತಾರೆ. ಒಳ್ಳೆಯ ಮಳೆಯಾಗಿ ಕ್ಷುದ್ರಧಾನ್ಯಗಳ ಫಸಲು ಹುಲುಸುತ್ತದೆ, ಕ್ರಿಮಿಗಳು ಅಧಿಕ. ಸಿದ್ಧಾರ್ಥಿ ಸಂವತ್ಸರ ಫಲಂ ಸಿದ್ಧಾರ್ಥಿವತ್ಸರೆ ಭೂಪಾಃ ಶಾಂತವೈರಾಸ್ತಥಾ ಪ್ರಜಾಃ ಸಕಲಾ ವಸುಧಾ ಭಾತಿ ಬಹುಸಸ್ಯಾರ್ಘವೃಷ್ಟಿಭಿಃ. ಸಿದ್ಧಾರ್ಥಿ ವರ್ಷದಲ್ಲಿ ರಾಜರು ಮತ್ತು ಪ್ರಜೆಗಳು ವೈರವನ್ನು ಬಿಟ್ಟು ಶಾಂತಿಯಿಂದಿರುತ್ತಾರೆ. ಹೆಚ್ಚು ಮಳೆಯಾಗಿ ಭೂಮಿಯು ಸಸ್ಯ ಸಂಪತ್ತಿನಿಂದ ಕೂಡಿ ಪ್ರಕಾಶಿಸುತ್ತದೆ. ಮಾರ್ಗಶೀರ್ಷಾಬ್ದ ಫಲಂ ಸೌಮ್ಯಾಬ್ಧಂ ಸೌಮ್ಯಾಖ್ಯವರ್ಷೇ ಶಲಭಾಂಡಚಾರ್ ಮೃಗಾದಿಭಿಶ್ಚಾಕಿಲ ಸಸ್ಯಹಾನಿಃ. ಅತ್ಯಲ್ಪವೃಷ್ಟಿರ್ಬಹುರೋಗಪೀಡಾ ಭವಂತಿ ಭೂಪಾಃ
ಕಲಹೋತ್ಸುಕಾಶ್ಚ. ಮಾರ್ಗಶೀರ್ಷ ವರ್ಷದಲ್ಲಿ ಪಕ್ಷಿ, ಇಲಿ, ಮಿಡತೆ ಹಾಗೂ ಮೃಗಗಳಿಂದ ಸಸ್ಯಗಳಿಗೆ ತೊಂದರೆಯು, ಮಳೆಯು ಕಡಿಮೆ, ರೋಗಬಾಧೆಯು, ರಾಜ್ಯಾಧಿಪತಿಗಳಿಗೆ ಕಲಹದಲ್ಲಿ ಔತ್ಸುಕ್ಯವೂ ಉಂಟಾಗುತ್ತದೆ. ರಾಜಾದಯ ನವನಾಯಕಾ ರಾಜ ಗುರು, ಮಂತ್ರಿ ಕುಜ, ಸೇನಾಧಿಪ ಚಂದ್ರ, ಸಸ್ಯಾಧಿಪ ಶುಕ್ರ, ಧಾನ್ಯಾಧಿಪ ಬುಧ, ಅರ್ಗಾಧಿಪ ಚಂದ್ರ, ಮೇಘಾಧಿಪ ಚಂದ್ರ, ರಸಾಧಿಪ ರವಿ, ನೀರಸಾಧಿಪ ಗುರು, ಪಶುನಾಯಕೋ ಗೋಪಾಲಃ. ಗುರೋಃ ರಾಜತ್ವಫಲಂ. ದ್ವಿಜಾತಯಃ ಕರ್ಮರತಾಃ ಸ್ವಧರ್ಮೇ ಸನ್ಮಾರ್ಗಗಾ ನೀತಿವಿದೋ ನರೇಂದ್ರಾಃ. ಸುಭಿಕ್ಷಮಾರೋಗ್ಯ ಸುಖಂ ಪ್ರಜಾನಾಂ ಸುವೃಷ್ಟಿರಬ್ಧಾಧಿಪತೌ ಸುರೇಜೈ. ಗುರುವು ರಾಜನಾಗಿರುವುದರಿಂದ ಜನರು ತಮ್ಮ ತಮ್ಮ ಧರ್ಮಾನುಗುಣವಾದ ಕರ್ಮಾನುಷ್ಠಾನದಲ್ಲಿ ನಿರತರು, ಒಳ್ಳೆಯ ನಡತೆಯುಳ್ಳವರಾಗಿದ್ದು ರಾಷ್ಟ್ರ ಮುಖ್ಯಾಧಿಕಾರಿಗಳಿಗೆ ನೀತಿಜ್ಞಾನವು ಮತ್ತು ಒಳ್ಳೆಯ ಮಳೆಯಾಗಿ ದೇಶದಲ್ಲಿ ಸುಭಿಕ್ಷವು, ಪ್ರಜೆಗಳಿಗೆ ಸೌಖ್ಯವೂ ಉಂಟಾಗುತ್ತದೆ. ಕುಜಸ್ಯ ಮಂತ್ರಿತ್ವ ಫಲಂ. ದಹನ ಪ್ರಹರಣ ತಸ್ಕರ ಮರುದಾಮಯ ಭೀತಿರತುಲಾ ಸ್ಯಾತ್. ಕ್ಷಿತಿತನಯೇ ಮಂತ್ರಿಣಿ ಸತಿಶೋಷಂ ಸಮುಪೈತಿ ಸಸ್ಯ ಚಯಃ. ಅಂಗಾರಕನು ಮಂತ್ರಿಯಾಗಿರುವುದರಿಂದ ಬೆಂಕಿ, ಹೊಡೆದಾಟ, ಕಳ್ಳರು, ಗಾಳಿ, ರೋಗ ಇವುಗಳಿಂದ ಭಯ ಹೆಚ್ಚು. ಸಸ್ಯಗಳು ಒಣಗುತ್ತವೆ. ಚಂದ್ರಸ್ಯ ಸೇನಾಧಿಪತ್ವ ಫಲಂ. ವರ್ಷಂತಿ ಮೇಘಾಶ್ಚ ಜಲಂ ಧರಿತ್ರ್ಯಾಮತೀತರೋಗಾಃ ಸುಖಿನೋ ಜನಾಃ ಸ್ಯುಃ. ಗಾವೋ ಬಹು ಕ್ಷೀರದುಗಾ ಭವಂತಿ ಸೇನಾಧಿಪತ್ವೇ ಮೃಗಲಾಂಛನಸ್ಯ. ಚಂದ್ರನು ಸೇನಾಧಿಪತಿಯಾಗಿರುವುದರಿಂದ ಮೋಡಗಳು ಭೂಮಿಯ ಮೇಲೆ ಹೆಚ್ಚು ಮಳೆಯನ್ನು ಸುರಿಸುತ್ತವೆ. ಜನರು ರೋಗಬಾಧೆ ಇಲ್ಲದೆ ಸೌಖ್ಯದಿಂದಿರುತ್ತಾರೆ. ಹಸುಗಳು ಹೆಚ್ಚು ಹಾಲನ್ನು ಕರೆಯುತ್ತವೆ. ಶುಕ್ರಸ್ಯ ಸಸ್ಯಾಧಿಪತ್ವ ಫಲಂ. ಫಲಂತಿ ಜಲಧಾನ್ಯಾನಿ ಸ್ಥಲಧಾನ್ಯಾನಿ ಯಾನಿ ಚ. ಪಾಂಡುಭೂಮಿಶ್ಚ ಫಲಿತಾ ಶುಕ್ರೇ ಸಸ್ಯಾಧಿಪೇ ಸತಿ. ಶುಕ್ರನು ಸಸ್ಯಾಧಿಪತಿಯಾಗಿರುವುದರಿಂದ ಬಿಳಿಯ ಮಣ್ಣಿನಲ್ಲಿ ಒಳ್ಳೆಯ ಬೆಳೆಯು, ಜಲಧಾನ್ಯ ಮತ್ತು ಸ್ಥಳಧಾನ್ಯಗಳ ಫಸಲು ಹುಲಸಾಗಿ ಹೋಗುತ್ತದೆ. ಬುಧಸ್ಯ ಧಾನ್ಯಾಧಿಪತ್ವ ಫಲಂ. ಮಧ್ಯವೃಷ್ಟಿರ್ಮಂದಸಸ್ಯಂ ಮೇಘಾವಾತೇನ ಪೀಡಿತಾಃ. ತ್ರಾಸಃ ಸರ್ವನರಾಣಾಂಚ ಬುಧೇ ಧಾನ್ಯಾಧಿಪೇ ಸತಿ. ಬುಧನು ಧಾನ್ಯಾಧಿಪತಿಯಾಗಿರುವುದರಿಂದ ಸಾಮಾನ್ಯ ಬೆಳೆಯು, ಹೆಚ್ಚು ಬೆಳವಣಿಗೆ ಇಲ್ಲದ ಸಸ್ಯವು, ಮೋಡಗಳಿಗೆ ಗಾಳಿಯ ಬಾಧೆಯು, ಎಲ್ಲ ಜನರಿಗೆ ತೊಂದರೆಯೂ ಉಂಟಾಗುತ್ತದೆ. ಚಂದ್ರಸ್ಯಾರ್ಘಾಧಿಪತ್ವ ಫಲಂ. ಸುವೃಷ್ಟಿಃ ಸರ್ವಸಸ್ಯಾನಾಂ ಅಭಿವೃದ್ಧಿಶ್ಚ ಜಾಯತೆ. ಮಹತಿ ಚಾರ್ಘವೃದ್ಧಿ ಸ್ಯಾತ್. ಚಂದ್ರೇ ಚಾರ್ಘಾಧಿಪೇ ಸತಿ. ಚಂದ್ರನು ಅರ್ಘಾಧಿಪತಿಯಾಗಿರುವುದರಿಂದ ಉತ್ತಮ ಮಳೆಯಾಗಿ ಸಸ್ಯವೃದ್ಧಿಯು, ಧಾನ್ಯಗಳ ಫಸಲು ಅನುಕೂಲವಾಗಿಯೂ ಆಗುತ್ತದೆ. ಚಂದ್ರಸ್ಯ ಮೇಘಾಧಿಪತ್ವ ಫಲಂ. ಸುವೃಷ್ಟಿಃ ಸರ್ವದೇಶೇಷು ಫಲಿತಾ ಧಾನ್ಯಜಾತಯಃ. ಬಹುಕ್ಷೀರಪ್ರದಾ ಗಾವಃ. ಚಂದ್ರೇ ಮೇಘಾಧಿಪೇ ಸತಿ. ಚಂದ್ರನು ಮೇಘಾಧಿಪತಿಯಾಗಿರುವುದರಿಂದ ಎಲ್ಲ ದೇಶಗಳಲ್ಲೂ ಒಳ್ಳೆಯ ಮಳೆಯಾಗಿ ಧಾನ್ಯದ ಫಸಲು ಅನುಕೂಲವಾಗಿ ಆಗುತ್ತದೆ. ಹಸುಗಳು ಹೆಚ್ಚು ಹಾಲನ್ನು ಕೊಡುತ್ತವೆ. ಸೂರ್ಯಸ್ಯ ರಸಾಧಿಪತ್ವ ಫಲಂ. ಚಂದನ ಕುಂಕುಮ ಗುಗ್ಗಳ ತಿಲ ತೈಲ ರಂಡ ತೈಲ ಮುಖ್ಯಾನಿ. ತೈಲೇರಂಡ ತೈಲ ಮುಖ್ಯಾನಿ. ಏರಂಡ ತೈಲ ಮುಖ್ಯಾನಿ. ಪ್ರಚುರಾಶ್ಚ ರಸಾಖ್ಯತುಲಂ ರಸನಾತೆ ಭಾಸ್ಕರೇ ಸತತಂ. ಸೂರ್ಯನು ರಸಾಧಿಪತಿಯಾಗಿರುವುದರಿಂದ ಶ್ರೀಗಂಧ, ಕುಂಕುಮ, ಕೇಸರಿ, ಗುಗ್ಗುಳ, ಎಳ್ಳೆಣ್ಣೆ, ಹರಳೆಣ್ಣೆ ಮೊದಲಾದ ರಸವಸ್ತುಗಳು ಹೆಚ್ಚಾಗಿ ದೊರೆಯುವುದಲ್ಲದೆ ಅವುಗಳ ಬೆಲೆ ಕಡಿಮೆಯಾಗುತ್ತದೆ. ಗುರೋಃ ನೀರಸಾಧಿತ್ವ ಫಲಂ. ಪುಷ್ಯರಾಗಾದಿರತ್ನಾನಿ ವಜ್ರಾಣಿ ವಿವಿಧಾನಿ ಚ ಉತ್ಪದ್ಯಂತೆ ಬಹೂನ್ಯಸ್ಮಿನ್ ಗುರೌ ನೀರಸನಾಯಕೆ. ಗುರುವು ನೀರಸಾಧಿಪತಿಯಾಗಿರುವುದರಿಂದ ಪುಷ್ಯರಾಗ ಮೊದಲಾದ ರತ್ನಗಳು ಮತ್ತು ಅನೇಕ ವಿಧವಾದ ವಜ್ರಗಳು ಹೆಚ್ಚಾಗಿ ಸಿಕ್ಕುತ್ತವೆ. ಗೋಪಾಲಸ್ಯ ಪಶುನಾಯಕತ್ವ ಫಲಂ. ಪಶುವೃದ್ಧಿಃ ಸುಭಿಕ್ಷಂಚ ಬಹುಸಸ್ಯಾರ್ಘ ಸಂಪದಃ. ಸಂಪೂರ್ಣಾಃ ತೃಣವೃದ್ಧಿಶ್ಚೇತ್ ಗೋಪಾಲಃ ಪಶುನಾಯಕಃ. ಗೋಪಾಲನು ಪಶುನಾಯಕನಾಗಿರುವುದರಿಂದ ಪಶುವೃದ್ಧಿಯು, ಸುಭಿಕ್ಷವು, ಸಸ್ಯ ಸಂಪತ್ತು, ಹುಲ್ಲು ಸಮೃದ್ಧಿಯು ಉಂಟಾಗುತ್ತದೆ. ಅಸ್ಮಿನ್ ವತ್ಸರೆ ಕಾಲನೇಮಕನ ಮೇಘಃ. ಮೇರೋಃ ದಕ್ಷಿಣ ದಿಶಿ ಮೇಘಸ್ಯೋತ್ಪತ್ತಿಃ. ಮೇಘಫಲಂ.
ಕಾಲಾಖ್ಯವಾರಿವಾಹೇಸ್ಮಿನ್ ಕುಶಲಾಃ ಸಕಲಾಘನಾಃ ವರ್ಷಂತಿ ಭೂಮೌ ಸಲಿಲಂ ಯಥಾ ಕಾಲಂ ತಟಿದ್ಯುತಾಃ. ಈ ವರ್ಷದಲ್ಲಿ ಕಾಲ ಎಂಬ ಮೇಘವು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಮಿಂಚಿನಿಂದ ಕೂಡಿ ಸಕಾಲದಲ್ಲಿ ಮಳೆಯನ್ನು ಸುರಿಸುತ್ತದೆ. ಆಢಕ ಪ್ರಮಾಣಂ ಅಸ್ಮಿನ್ ವರ್ಷೆ ಚತುಷ್ಟಯ ಪರಿಮಿತಾ ವೃಷ್ಟಿರ್ಭವತಿ. ಅತ ವೃಷ್ಟಿವಿಭಾಗಃ ಶತಯೋಜನ ವಿಸ್ತೀರ್ಣಮೌನತ್ಯಂತು ಸಹಸ್ರಕಂ. ಆಢಕಸ್ಯ ಪ್ರಮಾಣಂ ಹಿ ದೇವಮಾನೇನ ಕೀರ್ತಿತಂ. ದಶಭಾಗಾನ್ ಸಮುದ್ರೇಷು ಭೂಧರೇಷು ಚ ಸಪ್ತ ವೈ ದ್ವೌ ಭಾಗೋ ಭುವಿ ಪರ್ಜನ್ಯೋ ವರ್ಷತ್ಯೇವಂ ತ್ರಿಧಾ ಸದಾ. ಈ ವರ್ಷ ಕಾಲ ಎಂಬ ಮೇಘು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಮಿಂಚು ಗುಡುಗುಗಳಿಂದ ಕೂಡಿ ಅನುಕೂಲವಾದ ಮಳೆಯನ್ನು ಸುರಿಸುತ್ತದೆ. ಸತ್ಯ ಸಂಪತ್ತು ಉತ್ತಮವು. ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ದೇವಮಾನದಿಂದ 100 ಯೋಜನೆ ವಿಸ್ತೀರ್ಣವು. 100 ಯೋಜನೆ ಎತ್ತರವುಳ್ಳ ಕೊಳಗದಲ್ಲಿ 4 ಕೊಳಗದಷ್ಟು ಮಳೆಯನ್ನು ಸುರಿಸುತ್ತದೆ. ಮಳೆಯ ಒಟ್ಟು 19 ಭಾಗಗಳಲ್ಲಿ 10 ಭಾಗ ಸಮುದ್ರಗಳಲ್ಲೂ, 7 ಭಾಗ ಬೆಟ್ಟ ಪ್ರದೇಶಗಳಲ್ಲೂ, 2 ಭಾಗ ಭೂಮಿಯಲ್ಲೂ, ಹೀಗೆ 3 ಪಂಗಡಗಳಾಗಿ ಬೀಳುತ್ತವೆ. ಮೇಷ ಸಂಕ್ರಾಂತಿ ಫಲಂ ವತ್ಸರೇಸ್ಮಿನ್ ಚೈತ್ರ ಕೃಷ್ಣ ದ್ವಾದಶಿ ಕುಜವಾಸರೆ ಅನ್ನಿರವೇಃ ನಿರಯನ ಮೇಷರಾಶಿ ಪ್ರವೇಶಃ. ತತ್ಫಲಂ ದಿವಾಚೇನ್ ಮೇಷ ಸಂಕ್ರಾಂತಿರನರ್ಘ ಕಲಹೋ ಭುವಿ ಜಾಯತೆ ರೋಗವೃದ್ಧಿಶ್ಚ ಚೋರವ್ಯಾಘ್ರಾದಿಜಂ ಭಯಂ. ಹಗಲು ಸೂರ್ಯನು ನಿರಯನ ಮೇಷರಾಶಿಯನ್ನು ಪ್ರವೇಶಿಸುವುದರಿಂದ ವಧು ಪದಾರ್ಥಗಳಿಗೆ ಹೆಚ್ಚು ಬಲೆಯು, ರೋಗವೃದ್ಧಿಯು, ಯುದ್ಧಗಳು, ಕಳ್ಳರು ಮತ್ತು ಹುಲಿ ಮೊದಲಾದ ದುಷ್ಟಪ್ರಾಣಿಗಳು ಇವುಗಳಿಂದ ಭಯವೂ ಉಂಟಾಗುತ್ತದೆ. ರವೇಹೆ ಆರ್ದ್ರಾ ನಕ್ಷತ್ರ ಪ್ರವೇಶ ಕಾಲ ಫಲಂ ವತ್ಸರೇಸ್ಮಿನ್ ನಿಜ ಜ್ಯೇಷ್ಠ ಶುಕ್ಲ ಅಷ್ಟಮೀ ತಿಥೌ ಇಂದುವಾಸರೆ ರಾತ್ರೌ ರವೇಹೆ ಆರ್ದ್ರಾ ನಕ್ಷತ್ರ ಪ್ರವೇಶಃ. ತತ್ಫಲಂ ರಾತ್ರೌ ಸುಭಿಕ್ಷಮತುಲಂ ಸರ್ವಸಸ್ಯ ಸಮೃದ್ಧಯಃ. ರಾತ್ರಿ ಸೂರ್ಯನು ಆರ್ದ್ರಾ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಸುಭಿಕ್ಷವು ಸರ್ವಸಸ್ಯ ಸಮೃದ್ಧಿಯೂ ಉಂಟಾಗುತ್ತದೆ. ಗುರುಚಾರ ಫಲಂ ವರ್ಷಾದಿಮಾರಭ್ಯ 1/6/2026 ಅಧಿಕ ಜ್ಯೇಷ್ಠ ಕೃಷ್ಣ ಪ್ರಥಮ ಇಂದುವಾಸರ ಪರ್ಯಂತ ಮಿಥುನ ರಾಶಿ ಸ್ಥಿತ ಗುರುಫಲಂ. ಕಲಹರತಾಕ್ಷಿತಿಪತಯೋ ವಾರಿಧರಾಶ್ಚಾಪಿ ಕುತ್ರಚಿತ್ ಜಲದಾಹ ಸಸ್ಯಾನಾಂ ಭವತಿ ಲಯಸ್ತ್ವಾಂಗಿರಸೆ ಮಿಥುನ ರಾಶಿಸ್ಥೆ. ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ರಾಷ್ಟ್ರಾಧಿಕಾರಿಗಳಲ್ಲಿ ಕಲಹವು, ಖಂಡವೃಷ್ಟಿಯು, ಸಸ್ಯನಾಶವೂ ಆಗುತ್ತದೆ. ತದನಂತರ 31/10/2026 ಅಂದರೆ ಆಶ್ವಯುಜ ಕೃಷ್ಣ ಷಷ್ಠಿ ಸ್ಥಿರವಾಸರ ಪರ್ಯಂತಂ ಕರ್ಕಾಟಕ ರಾಶಿ ಸ್ಥಿತ ಗುರುಫಲಂ. ಅತುಲಿತ ಸಸ್ಯ ಸಮೃದ್ಧಾ ಭವತಿ ಧರಾ ವಾರಿದಾಹ ಪಯೋವಾಹಾಹ. ನಿವಸತಿ ಕರ್ಕಟರಾಶೋ ಪ್ರಭೂತ ಪಯಸೋ ಗುರೌ ಗಾವಃ. ಕರ್ಕಾಟಕ ರಾಶಿಯಲ್ಲಿರುವಾಗ ಅನುಕೂಲವಾದ ಮಳೆಯಿಂದಾಗಿ ಭೂಮಿಯು ಸಸ್ಯ ಸಮೃದ್ಧಿಯಿಂದ ಕೂಡಿರುತ್ತದೆ. ಹಸುಗಳು ಹೆಚ್ಚು ಹಾಲನ್ನು ಕೊಡುತ್ತವೆ. ತದನಂತರಂ 24/1/2027 ಪುಷ್ಯಕೃಷ್ಣ ದ್ವಿತೀಯ ಭಾನುವಾಸರ ಪರ್ಯಂತಂ ಸಿಂಹರಾಶಿ ಸ್ಥಿತ ಗುರುಫಲಂ. ವಿಲಯಂ ಜಯುರವನೀಷಾ ಸಂಯತಿ ಸುಜನಾಭನೀಸುರಾನಿ ಸ್ವಾಹ. ಅನುಪಮ ವೃಷ್ಟಿಭಿರಖಿಲಂ ಕ್ಷಿತಿತಲಮೀಜ್ಯೆಂಬುಪೂರಿತಂ ಹರಿಗೆ. ಸಿಂಹರಾಶಿಯಲ್ಲಿರುವಾಗ ರಾಜ್ಯಾಧಿಕಾರಿಗಳಿಗೆ ತೊಂದರೆಯು, ಸಜ್ಜನರು ಮತ್ತು ಬ್ರಾಹ್ಮಣರಿಗೆ ಆರ್ಥಿಕ ತೊಂದರೆಯು, ಅತಿವೃಷ್ಟಿಯಿಂದ ಕೆಲವು ಕಡೆ ಭೂಮಿಯು ಜಲಮಯವೂ ಆಗುತ್ತದೆ. ತತ್ಪ್ರಭೃತಿ ತಾರೀಖ್ 24/1/2027 ಪುನಃ ವಕ್ರಗತಿನ ಪುನಃ ಆವರ್ಷಾಂತಂ ಕರ್ಕಾಟಕ ರಾಶಿ ಸ್ಥಿತ ಗುರುಫಲಂ. ಕಲಹರತಾಕ್ಷಿತಿಪತಯೋ ವಾರಿಧರಾಶ್ಚಾಪಿ ಕುತ್ರಚಿಜ್ಜಲದಾಹ ಸಸ್ಯಾನಾಂ ಭವತಿ ಲಯಸ್ತ್ವಾಂಗಿರಸೆ ಮಿಥುನ ರಾಶಿಸ್ಥೆ ಎಂದು ಹೇಳಿರುವಂತೆ ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ರಾಷ್ಟ್ರಾಧಿಕಾರಿಗಳಲ್ಲಿ ಕಲಹ, ಖಂಡವೃಷ್ಟಿ, ಸಸ್ಯನಾಶವಾಗುತ್ತದೆ. ಶುಕ್ರಚಾರ ಫಲಂ ವರ್ಷಾದಿಮಾರಭ್ಯ 1/6/2026 ನಿಜಜ್ಯೇಷ್ಠ ಕೃಷ್ಣ ದ್ವಿತೀಯ ಬುಧವಾಸರ ಪರ್ಯಂತಂ ಅಶ್ವಿನ್ಯಾದಿ ನವಕ್ಷೇಷು ಸಂಚರನ್ ಶುಕ್ರಃ ಅಶ್ವಿನ್ಯಾದಿ ನವಕ್ಷೇಷು ಚರನ್ ದಿಗ್ಭಯೇ ಸ್ಥಿತಃ ಕ್ಷೇಮದ ಶುಭಕೃದ್ಭೂಪಾಕಾಕ್ಯನ್ಯೋನ್ಯಂ ಸಮರೋತ್ಸುಕಾಃ. ಅಂದರೆ ತತ್ಪ್ರಭೃತಿ 6/9/2026 ಶ್ರಾವಣ ಕೃಷ್ಣ ದಶಮಿ ಭಾನುವಾಸರ ಪರ್ಯಂತಂ
मकादि पंचनक्षत्रेषु सूर्यस्य प्राग्दिशि संचरन् शुक्रः सुवृष्टिकृद्भवति मकादि पंचनक्षत्रेषु सूर्यस्य प्राग्दिशि संचरन् शुक्रः सुवृष्टिकृद्भवति तत्प्रभृति 14/1/2027 पुष्य शुक्ल षष्ठी गुरुवासर पर्यन्तं स्वातित्रये सूर्यस्य प्राग्दिशि संचरन् शुक्रः सुवृष्टिकृद्भवति स्वातित्रये पश्चिमे दिशि संचरन् शुक्रः सुवृष्टिप्रदो भवति तारीख 17/1/2027 पुष्य शुक्ल दशमी भानुवासरमारभ्य नावर्षान्तं ज्येष्ठादिरेवत्यान्तं दशतारासु स्थितशुक्रफलं ज्येष्ठादिरेवत्यन्तं दशतारासु संचरन् शुक्रः सुभिक्षारोग्यवृष्टिकृद्भवति मकरसंक्रान्तिफलम् अष्टबाहुश्चतुर्वक्त्रा अष्टकर्णाष्टलोचना षष्टियोजनविस्तीर्णा उन्नत्यशतयोजना सप्तायुधधरा घोरा प्रलम्बोष्टि त्रिपादका ऊर्ध्वकेशी विरूपाक्षी संक्रांतिः पुरुषाकृतिः 8 तोಳು 4 ಮುಖ 8 ಕಿವಿ 8 ಕಣ್ಣು 3 ಕಾಲು 60 ಯೋಜನ ವಿಸ್ತಾರ 100 ಯೋಜನ ಎತ್ತರವುಳ್ಳ ಪುರುಷಾಕಾರದ ಸಂಕ್ರಾಂತಿ ದೇವತೆಯು 7 ಆಯುಧಗಳನ್ನು ಧರಿಸಿ ಜೋತು ಬಿದ್ದಿರುವ ತುಟಿ ನಟ್ಟಗೆದ್ದಿರುವ ಕೂದಲು ವಿರೂಪ ಕಣ್ಣಿನಿಂದ ನೋಡಲು ಭಯಂಕರ ರೂಪವುಳ್ಳವಳಾಗಿರುವವಳು अस्मिन् वर्षे पौषमासे शुक्लपक्षे सप्तमी तिथौ गुरुवासरे रेवती नक्षत्रे शिवयोगे गरजकर्णे रात्रौ 46:05 घटिकासमये कन्यालग्ने रवेः निरयन मकरराशिप्रवेशः शाकद्वीपजननं मन्दाकिनी नाम नर्मदा नदी स्नानं नीलवस्त्रं लाक्षागन्धः शाल्यक्षताः जपापुष्पं गोमेदकाभरणं सीसपात्रं क्षीराहारः गजवाहनं चापायुधम् आसीनावस्था नैऋत्यमुखी दक्षिणदिग्गमनं फलं जननफलं शाकद्वीपजनबाधा नामफलं शुभं स्नानफलं नर्मदा नदी जलशोषः वस्त्रफलं नीलवस्त्रनाशः गन्धफलं लाक्षादिरक्तवस्तुनाशः अक्षताफलं शालिधान्यनाशः पुष्पफलं जपापुष्पनाशः आभरणफलं गोमेदकनाशः पात्रफलं सीसनाशः आहारफलं गवां हानिः वाहनफलं गजानावरिष्टम् आयुधफलं युद्धभयम् अवस्थाफलं सौख्यं मुखफलं नैऋत्यदिग्देशजनबाधा गमनफलं पश्चिमदिग्देशजनहानिः पक्षफलं सुभिक्षं तिथिफलं सौख्यं वारफलं सुभिक्षं नक्षत्रफलं अर्घवृद्धिः योगफलं सुभिक्षं करणफलं आरोग्यं लग्नफलं सुभिक्षं कालफलं निशाचर शङ्करैर्यद्द्रव्यं उक्तं तद्द्रव्यः निर्वाच्य 15/1/2027 ಪುಷ್ಯಮಾಸ ಶುಕ್ಲಪಕ್ಷ ಗುರುವಾರ ಸಪ್ತಮಿ ತಿಥಿ ರೇವತಿ ನಕ್ಷತ್ರ ಶಿವಯೋಗ ಗರಜಕರಣ ಅಂದರೆ ರಾತ್ರಿ 1:14 ಕನ್ಯಾ ಲಗ್ನದಲ್ಲಿ ಸೂರ್ಯನು ನಿರಯನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಮಂದಾಕಿನಿ ಎಂಬ ಹೆಸರಿನ ಸಂಕ್ರಾಂತಿ ಪುರುಷನು ಶಾಕದ್ವೀಪದಲ್ಲಿ ಹುಟ್ಟಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ನೀಲವಸ್ತ್ರವನ್ನುಟ್ಟು ಅರಗಿನ ಗಂಧವನ್ನು ಶಾಲ್ಯಕ್ಷತೆಯನ್ನು ಜಪಾಪುಷ್ಪವನ್ನು ಗೋಮೇಧಕ ಆಭರಣವನ್ನು ಧರಿಸಿ ಸೀಸದ ಪಾತ್ರೆಯಲ್ಲಿ ಹಾಲನ್ನು ಕುಡಿದು ಆನೆಯ ಮೇಲೆ ಕುಳಿತು ಧನುರಾಯುಧವನ್ನು ಹಿಡಿದು ನೈಋತ್ಯ ದಿಕ್ಕನ್ನು ನೋಡುತ್ತಾ ದಕ್ಷಿಣ ದಿಕ್ಕಿಗೆ ಹೋಗುವುದರಿಂದ ನೈಋತ್ಯ ಮತ್ತು ದಕ್ಷಿಣ ದಿಕ್ಕಿನಲ್ಲಿರುವ ಜನರಿಗೆ ತೊಂದರೆಯು. ನರ್ಮದಾ ನದಿಯಲ್ಲಿ ಅಲ್ಪ ಪ್ರವಾಹವು ಅರಗು ಜಪಾಪುಷ್ಪ ನೀಲಿಯ ವಸ್ತ್ರ ಗೋಮೇಧಕ ಅಕ್ಕಿ ಮೊದಲಾದ ಪದಾರ್ಥಗಳಿಗೆ ಅಧಿಕ ಬೆಲೆಯು ಆನೆಗಳಿಗೆ ತೊಂದರೆಯೂ ಉಂಟಾಗುತ್ತದೆ. ಗುರೋಹೋ ಅಸ್ತೋದಯ ಕಾಲಃ ಶ್ರೀಫರಾಭೋ ಸಂವತ್ಸರದಲ್ಲಿ ಗುರುವು ತಾರೀಖು 17/7/26 ಆಷಾಢ ಶುಕ್ಲ ತೃತೀಯ ಶುಕ್ರವಾರ ಸೂರ್ಯನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತನಾಗಿದ್ದು ತಾರೀಖು 9/8/2026 ಆಷಾಢ ಕೃಷ್ಣ ಏಕಾದಶಿ ಉಪರಿ ದ್ವಾದಶಿ ಭಾನುವಾರದಂದು ಸೂರ್ಯನಿಗೆ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಶುಕ್ರಸ್ಯ ಅಸ್ತೋದಯ ಕಾಲಃ ಶ್ರೀಫರಾಭೋ ಸಂವತ್ಸರದಲ್ಲಿ ಶುಕ್ರನು ತಾರೀಖು 16/10/2026 ಆಶ್ವೇಜ ಶುಕ್ಲ ಷಷ್ಠಿ ಶುಕ್ರವಾರದಂದು ಸೂರ್ಯನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತನಾಗಿದ್ದು ತಾರೀಖು 28/10/2026 ಆಶ್ವೇಜ ಕೃಷ್ಣ ತೃತೀಯ ಬುಧವಾರ ಸೂರ್ಯನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಕಂದಾಯ ಫಲಂ
विषमे चार्थलाभः स्यात् समते तु समता भवेत् समे तु समता भवेत् शून्ये शून्यफलं प्रोक्तं वर्षत्रिंशं फलं क्रमात् आदिशून्ये महाव्याधिः मध्यशून्ये महद्भयम् अन्त्यशून्ये वित्तनाशः त्रिशून्ये निधनं भवेत् नक्षत्रा आदि मध्य अंत्य अश्विनी 400 ಭರಣಿ 713 ಕೃತ್ತಿಕಾ 221 ರೋಹಿಣಿ 504 ಮೃಗಶಿರ 012 ಆರ್ದ್ರ 320 ಪುನರ್ವಸು 603 ಪುಷ್ಯ 111 ಆಶ್ಲೇಷ 424 ಮಖ 702 ಪುಬ್ಬ 210 ಉತ್ತರ 523 ಹಸ್ತ 001 ಚಿತ್ತ 314 ಸ್ವಾತಿ 622 ವಿಶಾಖ 100 ಅನುರಾಧ 413 ಜ್ಯೇಷ್ಠ 721 ಮೂಲ 204 ಪೂರ್ವಾಷಾಢ 512 ಉತ್ತರಾಷಾಢ 020 ಶ್ರವಣ 303 ಧನಿಷ್ಠ 611 ಶತಭಿಷ 124 ಪೂರ್ವಾಭಾದ್ರ 402 ಉತ್ತರಾಭಾದ್ರ 710 ರೇವತಿ 223 ಆಯವ್ಯಯಾದಯಃ ಆಯ ಮತ್ತು ವ್ಯಯ ಆಯವ್ಯಯಾದಯಃ ಮೇಷ ವೃಶ್ಚಿಕ ಈ ರಾಶಿಗಳಿಗೆ ಆಯ 11 ವ್ಯಯ 5 ಆರೋಗ್ಯ 0 ಅನಾರೋಗ್ಯ 4 ರಾಜಪೂಜಾ 4 ರಾಜಕೋಪ 2 ಸುಖ 6 ದುಃಖ 3 ವೃಷಭ ತುಲಾ ರಾಶಿಗಳಿಗೆ ಆಯ 5 ವ್ಯಯ 14 ಆರೋಗ್ಯ 4 ಅನಾರೋಗ್ಯ 5 ರಾಜಪೂಜಾ 3 ರಾಜಕೋಪ 5 ಸುಖ 6 ದುಃಖ 3 ಮಿಥುನ ಮತ್ತು ಕನ್ಯಾ ರಾಶಿಗಳಿಗೆ ಆಯ 8 ವ್ಯಯ 11 ಆರೋಗ್ಯ 6 ಅನಾರೋಗ್ಯ 6 ರಾಜಪೂಜಾ 0 ರಾಜಕೋಪ 5 ಸುಖ 6 ದುಃಖ 3 ಕರ್ಕಾಟಕ ರಾಶಿಗೆ ಆಯ 8 ವ್ಯಯ 2 ಆರೋಗ್ಯ 3 ಅನಾರೋಗ್ಯ 2 ರಾಜಪೂಜಾ 1 ರಾಜಕೋಪ 2 ಸುಖ 6 ದುಃಖ 3 ಸಿಂಹರಾಶಿಯವರಿಗೆ ಆಯ 5 ವ್ಯಯ 5 ಆರೋಗ್ಯ 1 ಅನಾರೋಗ್ಯ 1 ರಾಜಪೂಜಾ 4 ರಾಜಕೋಪ 2 ಸುಖ 6 ದುಃಖ 3 ಧನುಸ್ಸು ಮತ್ತು ಮೀನರಾಶಿಯವರಿಗೆ ಆಯ 14 ವ್ಯಯ 11 ಆರೋಗ್ಯ 5 ಅನಾರೋಗ್ಯ 2 ರಾಜಪೂಜಾ 3 ರಾಜಕೋಪ 5 ಸುಖ 6 ದುಃಖ 3 ಮಕರ ಮತ್ತು ಕುಂಭರಾಶಿಯವರಿಗೆ ಆಯ 2 ವ್ಯಯ 8 ಆರೋಗ್ಯ 6 ಅನಾರೋಗ್ಯ 4 ರಾಜಪೂಜಾ 4 ರಾಜಕೋಪ 2 ಸುಖ 6 ದುಃಖ 3 ಯುಗಾದಿ ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟವಿನಾಶಾಯ ನಿಂಬಕಂ ದಳಭಕ್ಷಣಂ ಎಂದು ಬೇವು ಬೆಲ್ಲವನ್ನು ತಿನ್ನಬೇಕು ಅಥ ಪಂಚಾಂಗ ಶ್ರವಣ ಫಲಂ ಯಶೃಣೋತಿ ಮಧುಶುಕ್ಲಪಕ್ಷಕೆ ವರ್ಷನಾಥ ಸಚಿವಾದಿಜಂ ಫಲಂ ಪ್ರಾಪ್ನುಯಾತ್ ದುರಿತಮುಕ್ತ ವಿಗ್ರಹೋ ತ್ಯಾಯುರರ್ಥಮಖಿಲಂ ಯಶಸ್ಸುಖಂ ಸಮಸ್ತ ಸನ್ಮಂಗಲಾನಿ ಭವಂತು ಏತಾಸ್ಸಂತು ಸತ್ಯ ಏತಾ ಆಶಿಷಸ್ಸಂತು ಓಂ ಇವತ್ತಿನ ಪಂಚಾಂಗ ಮಾಡಬೇಕು ಆಮೇಲೆ ಮಾಡಿ ಓಂ ದಿಂ ವಿಜಯಲಕ್ಷ್ಮೀ ನಮಃ ಶ್ರೀಮತೆ ಸಪರಿವಾರಾಯ ಶ್ರೀಮತೆ ವರದರಾಜಾಯ ನಮಃ ಶ್ರೀಫರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರ ಶುಕ್ಲ ಪ್ರತಿಪದಾದಿತಿಥಯಃ ಕಲ್ಯಬ್ಧಾಃ 5120 ಶಕಾಬ್ಧಾಃ 1949 2026 ಮಾರ್ಚ್ ಗುರುವಾರ ಅಮಾವಾಸ್ಯ 35 ಗಳಿಗೆ ಬೆಳಗ್ಗೆ 6:42 ತನಕ ಉಪರಿ ಪ್ರಥಮ 57 ಗಳಿಗೆ 29 ವಿಗಳಿಗೆ ಅಂದರೆ ನಾಳೆ ಬೆಳಗ್ಗೆ 5 ಗಂಟೆ 42 ನಿಮಿಷದವರೆಗೆ ಉತ್ತರಾಭಾದ್ರ ನಕ್ಷತ್ರ 56 ಗಳಿಗೆ 16 ವಿಗಳಿಗೆ
ರಾತ್ರಿ 4:58 ಶುಕ್ಲ ನಾಗ ಶ್ರೀ ಪರಾಭವ ಸಂವತ್ಸರ ಚಾಂದ್ರಮಾನ ಯುಗಾದಿ ಆರೋಗ್ಯ ಪ್ರತಿಪತ್ ಶುಕ್ರವಾರ ದ್ವಿತೀಯ 54 ಗಳಿಗೆ 00 ಗಳಿಗೆ ರಾತ್ರಿ 4:04 ಆರಂಭ ರೇವತಿ ನಕ್ಷತ್ರ 54 ಗಳಿಗೆ ಬ್ರಹ್ಮ ಯೋಗ ಬಾಲವಕರಣ ಪೂರ್ವಭಾದ್ರ ಕುಜಃ ನಕ್ಷತ್ರ ರೇವತಿ ಪುನಃ ಗುರುವಾರ ಅಮಾವಾಸ್ಯೆ 35 ಗಳಿಗೆ ಉಪರಿ ಪ್ರಥಮ 57 ಗಳಿಗೆ 29 ಗಳಿಗೆ ಉತ್ತರಾಭಾದ್ರ ನಕ್ಷತ್ರ 56 ಗಳಿಗೆ 16 ಗಳಿಗೆ ನಾಗ ಶುಕ್ಲ ನಾಗ ಶ್ರೀ ಪರಾಭವ ಸಂವತ್ಸರ ಚಾಂದ್ರಮಾನ ಯುಗಾದಿ ಆರೋಗ್ಯ ಪ್ರತಿಪತ್ ನಾಳೆ ಶುಕ್ರವಾರ 20ನೇ ತಾರೀಕು ದ್ವಿತೀಯ 54 ಗಳಿಗೆ ರೇವತಿ ನಕ್ಷತ್ರ 54 ಗಳಿಗೆ ಬ್ರಹ್ಮಯೋಗ ಬಾಲವಕರಣ ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु समस्त सन्मङ्गलानि भवन्तु सत्या एता आशिषः सन्तु सत्याः सन्तु यजमानस्य कामाः ॐ तद्विष्णो परं सदा पश्यन्ति दूरयः दिवि वदच्चुरागदं तद्विप्रासो विमन्यवो जाग्रवागुं सस्य विन्दते विष्णो